ಓಂ ನಮೋ ವೆಂಕಟೇಶಾಯ ನಮಃ. ನಾವು ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಕರ್ನಾಟಕದಲ್ಲಿರುವಂತಹ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಎನ್ನುವಂತಹ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ 400 ವರ್ಷಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ 2-3 ಹೆಸರುಗಳಿಂದ ಕರೀತಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ, ಗೋರ್ಕಲ್ ತಿಮ್ಮಪ್ಪ ಸ್ವಾಮಿ ಅಂತಲೂ ಕರೀತಾರೆ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಿ, ಎಕ್ಸಾಂಪಲ್ಗೆ ತಿರುಪತಿಲಾಗಿರ್ಬೋದು ಅಥವಾ ಯಾಗಂಟಿಲಾಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ನಿಮಗೆ ನಿಂತ್ಕೊಂಡಿರುವ ಭಂಗಿಯಲ್ಲಿ ಕಾಣಿಸೋದು. ಆದರೆ ಈ ಗ್ರಾಮದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಕುಳಿತುಕೊಂಡಿರುವ ಭಂಗಿಯಲ್ಲಿದ್ದಾರೆ. ಈ ದೇವಸ್ಥಾನದ ಆವರಣದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೂಡ ಇದೆ, ಪಾರ್ವತಿ ಪರಮೇಶ್ವರ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅರ್ಚಕರಿಂದ ತಿಳ್ಕೊಳ್ಳೋಣ. ದೇವರು ಯಾವ ದೇವರು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೂತಿರೋ ವೆಂಕಟರಮಣ ಸ್ವಾಮಿ ಪ್ರಪಂಚದಲ್ಲಿ ಎಲ್ಲೂ ಕೂತಿರೋ ವೆಂಕಟೇಶ್ವರ ಸ್ವಾಮಿದು ಇಲ್ಲ ದೇವಸ್ಥಾನ. ಎಲ್ಲ ನೀವು ಎಕ್ಸಾಂಪಲ್ ತಿರುಪತಿನಲ್ಲಿ ನೋಡಿದ್ರೆ ನಿಂತ್ಕೊಂಡಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಇಲ್ಲಿ ಮಾನ್ವಿ ತಾಲೂಕು, ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಗೋರ್ಕಲ್ ಅನ್ನೋ ಗ್ರಾಮದಲ್ಲಿ ಕೂತಿರುವ ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ. ಗುಂಡಿಗೆ ಒಂದು ಗುಂಡು ಕಲ್ಲಿನಲ್ಲಿ ಮೂರ್ತಿ ತಾನಾಗೆ ಹುಟ್ಟಿರುವಂತದ್ದು, ಗುಂಡಿಗೆ ತಾನಾಗೆ ಬಂದು ತಾನಾಗೆ ಒಡಮುಡಿ ಕೂತಿರೋದು. ಅದು ವಿಶೇಷ. ನೀವು ಪೂಜಾರಿಗಳು ಎಷ್ಟು ಪೀಳಿಗೆಯಿಂದ ಈ ಗುಡಿಗೆ ಪೂಜೆ ಮಾಡ್ಕೊಂಡು ಬಂದಿರ್ತೀರ? 400 ವರ್ಷ. ಈ ದೇವಸ್ಥಾನ ಕಟ್ಟಿಸಿ 400 ವರ್ಷ ಆಗಿದೆ. 404 ಅದ ಹೆಂಗ್ ಕುಂತಾನ ಇಲ್ಲಿಗ ಗಂಡಸ್ಲಿ ಈ ಪಾದಗಳು, 2 ಪಾದ, ಪಾದಗಳು, 2 ಪಾದ ಇರು ಚಕ್ಕ ಮಕ್ಕಳ ಹೆಂಗ್ ಕುಂತಾನ್ರಿ. ನಾವು ಊಟ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀವಿ ಆ ತರ ಕೂತದ್ರಿ. ಹಿಂಗ್ ಕೂತಾನ, ಗುಂಡಿಗೆ ಒಡಮುಡಿ ಹಿಂಗ್ ಕೂತಾನ, ಕಾಲು ಹಿಂಗ್ ಹಿಡ್ಕೊಂಡು ಕೂತಾನ. ಹಂಗ ಇಲ್ಲಿ ಕಾಲು ಕಾಣ್ತಾನ ನೋಡ್ರಿ. ಹೌದು, ಕಾಣ್ತಾರೆ ಪಾದಗಳ ಕಾಣಿಸುತ್ತೆ. 2 ಪಾದ, ಇದೊಂದು ಪಾದ ಇನ್ನೊಂದು ಪಾದ. ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ತಿಳ್ಕೊಂತಾನ್ರಿ. ಇಲ್ಲಿ ಕಿತ್ತರಿ ಕೈಗಿನ ಸೇಮ್ ಇದೆ, ಕೈಗಿನ ಹಂಗೆ ಇದೆ. ಬೆಳ್ಳಿ ಕೈಗಳು ಮಾಡ್ಸಿರ ಸುಮ್ಮನೆ ಹಂಗ ಇರ್ಬೇಡ ಅಂತ ಕೇಸಿ. ಹೌದೌದು, ಈ ಬೆಳ್ಳಿ ಕೈ ಮಾಡ್ತಾರೆ. ಆ ಕಡೆ ಈ ಕಡೆ ಕೈದು ಬೆಳ್ಳಿ ಹಚ್ಚಿರತ್ತ ಹಸ್ತಗಳಿದಾವಲ್ ಹಚ್ಚಿರವ. ಪದ್ಮಾವತಿ ಲಕ್ಷ್ಮಿ ಅವ್ರಿಂದ ಹಿಂದೆ ಇರ್ಬೇಕಂತ. ಓಕೆ ಓಕೆ, ಅವ್ರ ಕೈಗಳು. ಪದ್ಮಾವತಿ ಮತ್ತೆ ಲಕ್ಷ್ಮೀ ದೇವರ ಹಸ್ತಗಳು ಆ ಕಡೆ ಈ ಕಡೆ ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ, ಈ ಕಡೆ ಮತ್ತೆ ಈ ಕಡೆ ಒಟ್ಟಾತ್ ಮುಂದಿರ್ಬೇಕು. ಅವ್ರಿದ್ದಲ್ಲಿ ಯಾವಾಗ್ಲೂ ಅವ್ರು ಇರ್ತಾರೆ. ಅದು ವಿಶೇಷ. ನೀರ್ ಹಾಕಿಸಿ ಸ್ನಾನ ಮಾಡಿಸ್ತೀವಿ. ಕೈಲಿದ್ದು ಮಾಡೋದಿಲ್ಲ. ಹೌದೌದು, ತೆಂಬಿ ಕೂಡ ಹಾಕೋದಿಲ್ಲ, ಇದ್ರಾಗ ಹಾಕಿಸಿ ಸ್ನಾನ ಮಾಡಿಸ್ತೀವಿ. ಅಭಿಷೇಕ ಲಕ್ಷ್ಮೀ ದೇವರ ಪೈಕಿ. ಓಕೆ, ಶಂಖ ಅಂದ್ರೆ ಲಕ್ಷ್ಮೀ ದೇವಿ. ಈಗಿಲಿದ್ದ ಅದಕ್ಕೆ ಸ್ನಾನ ಮಾಡಿಸ್ತೀವಿ. ಓಕೆ, ನಾವು ಕೈಲಿದ್ದ ತೆಮಿಗ್ಲಿದ್ದ ಹಾಕೋದಿಲ್ಲ. ಸೂರ್ಯ ಬೆಳಕು ಇತ್ತ ಮೇಲೆ ಬೀಳ್ತೇನ್ರಿ, ಸೀದಾ ಬೀಳ್ತದೆ, ಕರೆಕ್ಟ್ ಬೀಳ್ತದೆ. ಅದ್ರ 2ನೇ ಗೋಪುರ ಐತಲ್ರಿ, ಅದ್ರಲ್ಲಿಂದ ಸ್ಟೇಟ್ ಬೀಳ್ತದೆ. ಓಹೋ, 2ನೇ ಗೋಪುರದಿಂದ ಹಿಡಿದು ಅಲ್ಲಿಂದ ಸೀದಾ ಕಿಂಡಿಲಿಂದ ಸೂರ್ಯನ ಬೆಳಕು ದೇವ್ರ ಮೇಲೆ ಬೀಳುತ್ತೆ. ಮೊನ್ನೆ ಅದು 8 ದಿನ ಆಯ್ತ್ರಿ ಸಂಕ್ರಮಣಕ್ಕೆ ಬೀಳುತ್ತೆ. ಸಂಕ್ರಮಣ ಆಗಿ 3 ದಿನಕ್ಕೆ ಬರ್ತದೆ. ಸಂಕ್ರಮಣ ಆಗಿ 3 ದಿನಕ್ಕೆ. ಹೇಳ್ರಿ ಮೂರ್ತಿ ಬಗ್ಗೆ ಹೇಳ್ರಿ. ಸಣ್ಣ ವರ್ಷ ಪಲಾಕ್ಷೇಪ ಮಾಡ್ತೀರಿ, ಜಾತ್ರೆ ಬಗ್ಗೆ ಹೊರಗೆ ತಗೊಂಡಿರ್ತೀರಿ, ವರ್ಷಕ್ಕೆ 3 ಸಲ ಒಳಗೆ ಬರ್ತೀರಿ. ಆ ಟೈಮ್ದಾಗ ನಮ್ಗೆ ಯಾರು ಟಚ್ ಮಾಡಿದ್ರೆ ಯಾರು ಕೂಡ ಮಾತಾಡೋದಲ್ಲ. ಏನ್ ಕಿತ್ತ
ಹಂಗ ಮಾಡಿಸ್ತಾನ್ರಿ. ಓಕೆ, ಅದರ ಪ್ರಭಾವ, ದೈವದ ಪ್ರಭಾವ ಅಷ್ಟೊಂದು ಇರುತ್ತೆ ನಿಮಗೆ. ಓಕೆ, ಪ್ರತಿ ವಾರ ಅಲ್ಲಿ 3 ದೇವರುಗಳದ್ದು ಇದು ವಿಗ್ರಹ ಕಾಣ್ತಿದೆಯಲ್ಲ ಅದನ್ನ ಇಟ್ಕೊಂಡು ಪಲ್ಲಕ್ಕಿನಲ್ಲಿಟ್ಟು ಪಲ್ಲಕ್ಕಿ ಸೇವೆ ಮಾಡ್ತಾರೆ. 5 ರೌಂಡ್ ದೇವಸ್ಥಾನ ಸುತ್ತ 5 ರೌಂಡ್ ಹಾಕ್ತಾರೆ. ಆ ಟೈಮ್ನಲ್ಲಿ ತಾತನವ್ರನ್ನ ಯಾರೇ ಮಾತಾಡ್ಸಿದ್ರು ಏನ್ ಹೇಳಿದ್ರು ಅವ್ರಿಗೆ ಕೇಳ್ಸಂಗಿಲ್ಲ. ಬಗಲಾಗ ಯಾರ ಮುಟ್ಟಕ್ ಬಂದ್ರಲ್ಲ ಮುಟ್ಟು ಕೊಡಿಸೋದಿಲ್ಲ. ಹಾ, ಅಷ್ಟೊಂದು ದೇವರು ಮೈಯಲ್ಲಿ ಬಂದಿರೋ ತರ ಅಷ್ಟೊಂದು ಪ್ರಭಾವ ಇರುತ್ತೆ ದೇವರದು. ಇವಾಗಲ್ರಿ ಜಾತ್ರೆಗೂನ ಎಷ್ಟು ಜನ ಇರ್ತಾರ ಅಂದ್ರೂನ ಆ ಜನಕ್ಕೆ ಒಡಕಂತ ಹೋಗ್ಬಿಡ್ತೀವ್ರಿ. ನಮ್ಗೆ ಅಡ್ಡ ಬಂದ್ರೆ ನಮ್ಗೆ ಹೋಗಲ್ಕ ಯಾರ ಅಡ್ಡ ಬರಬಾರ್ದು. ಆತ ಎಲ್ಲಿ ಮೇಲೆ ತೀರ್ ಮೇಲೆ ಕುಂದಿರ್ತಾನ ನಮ್ಗೆ ಯಾರ ಅಡ್ಡ ಬಂದನಕೋ ಕಲಾ ತುಳ್ಕೊಂತ ಹೋಗ್ಬಿಡ್ತೀವಿ. ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವ್ರ. ಅಲ್ಲ ನಮ್ ರಾಯಚೂರು ಇಡೀ ಡಿಸ್ಟ್ರಿಕ್ಟ್ದಾಗ ಹೋಗೋದಿಲ್ಲ, ನಮ್ ರಾಯಚೂರು ಜಿಲ್ಲೆದಾಗೆ ಹೋಗೋದಿಲ್ಲ. ನಮ್ ತೇರು ಹೋದಂಗ ಅಷ್ಟು ಸಲೀಸಾಗಿ ಹೋಗುತ್ತೆ ದೇವರು. ಫಾಸ್ಟ್. ಎಷ್ಟು ದೂರ ಹೇಳ್ತಿರ್ತತ್ತ? 1 ಕಿಲೋಮೀಟರ್. 1 ಕಿಲೋಮೀಟರ್ ವರೆಗೂ ತೇರನ್ನು ಹೇಳ್ಕೊಂಡು ಹೋಗ್ತಾರೆ. ಈ ವಿಡಿಯೋದಲ್ಲಿ ಕಾಣಿಸ್ತಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ಕೂಡ ತಾನಾಗಿಯೇ ಕಲ್ಲಿನ ಮೇಲೆ ಒಡಮೂಡಿರೋದು. ಈ ವೆಂಕಟೇಶ್ವರ ಸ್ವಾಮಿ ದೇವರು ಒಡಮೂಡಿದ ಮೇಲೆ ಈ ಒಂದು ಕಲ್ಲು ಬಂಡೆ ಬಂದು ಆ ದೇವಸ್ಥಾನದ ಮುಂದೆ ಕೂತ್ಕೊಂತಿತ್ತಂತೆ. ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಟೆಂಪಲ್ನ ಆ ಕಲ್ಲನ್ನು ತೊಗೊಂಡೋಗಿ ಬೇರೆ ಕಡೆ ಇಟ್ಟರೆ ನೆಕ್ಸ್ಟ್ ಡೇ ಆ ಕಲ್ಲು ಮತ್ತೆ ಅದೇ ಜಾಗದಲ್ಲಿ ಬಂದು ಕೂಡ್ತಿತ್ತಂತೆ. ಆದಮೇಲೆ 2-3 ದಿನ ಆದಮೇಲೆ ಆ ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿಯ ರೂಪ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯ್ತಂತೆ. ಆಮೇಲೆ ಆಂಜನೇಯ ಸ್ವಾಮಿಗೆ ಅಲ್ಲಿ ದೇವಸ್ಥಾನ ಕಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾಣಿಸ್ತಿರ್ತಕ್ಕಂಥ ಕಂಚಿನ ಮೂರ್ತಿ ಇದೆಯಲ್ಲ ಅದು ಮೇಲ್ಗಡೆ ಹಚ್ಚಿರೋದು, ಅದ್ರ ಹಿಂದೆ ಒಡಮೂಡಿರೋ ಆಂಜನೇಯ ಸ್ವಾಮಿ ಇದ್ದಾರೆ. ಇಲ್ಲಿರುವುದು ಪಾರ್ವತಿ ಪರಮೇಶ್ವರನ ದೇವಸ್ಥಾನ. ಪಾರ್ವತಿ ಪರಮೇಶ್ವರ ಆಕಾಶದಲ್ಲಿ ವಿಹಾರ ಮಾಡಬೇಕಾದ್ರೆ ಈ ಜಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗಳು ನೆಲೆಸಿರುವುದನ್ನು ಕಂಡು ಅದೇ ದೇವಸ್ಥಾನದಲ್ಲಿ ಪಾರ್ವತಿ ಪರಮೇಶ್ವರ ಕೂಡ ಬಂದು ನೆಲೆಸಿರೋದು. ಇಲ್ಲಿರೋದು ವೆಂಕಟೇಶ್ವರ ಸ್ವಾಮಿಯವರ ಪಾದುಕೆಗಳು. ಆಚಾರ್ಯರು ಹೇಳಿರೋ ಪ್ರಕಾರ 30 ವರ್ಷಗಳಿಗಿಂತ ಮುಂಚೆ ಈ ಚಪ್ಪಲಿಗಳಿಗೆ ಬೆಳಗಿನ ಹೊತ್ತು ಹೋಗಿ ನೋಡಿದ್ರೆ ಮುಳ್ಳು ಇರ್ತಿತ್ತಂತೆ ಕೆಳಗಡೆ. ಅಂದರೆ ವೆಂಕಟೇಶ್ವರ ಸ್ವಾಮಿ ಆ ಪಾದುಕೆಗಳನ್ನು ಹಾಕ್ಕೊಂಡು ಊರೆಲ್ಲ ಸುತ್ತಿ ಬಂದು ಮತ್ತೆ ಅಲ್ಲೇ ಬಿಡ್ತಿದ್ರು. ಇದನ್ನು ಅರ್ಚಕರವರ ತಾತನವರು ಅರ್ಚಕರಿಗೆ ಹೇಳಿರೋದು. ಈ ದೇವಸ್ಥಾನದ ದ್ವಾರ ಬಾಗಿಲಿಗೆ 2 ಕಡೆ ಸರ್ಪಗಳದ ಚಿತ್ರ ಇದೆ. ಆ ಸರ್ಪಗಳ ಬರೀ ಚಿತ್ರ ಅಲ್ಲ, ಅದು ಕಾವಲು, ಆ ದೇವಸ್ಥಾನಕ್ಕೆ ಕಾವಲು. ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಈ ದೇವಸ್ಥಾನದೊಳಗೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಈ ಸರ್ಪಗಳು ಹೆದರಿಸ್ತಾ ಇದ್ವಂತೆ ಅವರಿಗೆ. ಅದಕ್ಕೋಸ್ಕರ ಆ ಬ್ರಿಟಿಷ್ ಅಧಿಕಾರಿ ಕತ್ತಿ ತಗೊಂಡು ಸರ್ಪದ ಮುಖಕ್ಕೆ ಹೊಡೆದಿದ್ದಾರೆ. ಅದು ಸ್ವಲ್ಪ ಮುಕ್ಕಾಗಿದೆ. ತೊಟ್ಲ ಇದೆ, ದೇವ್ರ ತೊಟ್ಲ. ತೇರು ಹೇಳ್ಕೊಂಬರ್ತವಲ್ರಿ, ಹೇಳ್ಕೊಂಬಂದ್ಮೇಲೆ ಅಲ್ಲಿ ಸರ್ಪನ ಹಾಕಿಸಿ ಬೆಳ್ಳಿ ತೊಟ್ಲ ಆಡ್ತೀರಿ. ಇಷ್ಟ ಅದಕ್ಕೆ ದೇವ್ರನ್ನ ಕೂಡಿಸಿ ಒಂದು 5 ಹಾಡು ಆಡ್ತಾರೆ ಬ್ರಾಹ್ಮಣರು. ಆಡಿದ್ಮೇಲೆ ಅವಾಗ ಒಳಗೆ ತಗೊಂಡು